ಇಲ್ಲಿ 2 ಪವರ್ ಆಫ್ ಎಕ್ಸ್ ಪ್ಲಸ್ 2 ಪವರ್ ಆಫ್ ಎಕ್ಸ್ ಪ್ಲಸ್ 1 ಈಕ್ವಲ್ ಟು 24 ಅಂತ ಕೊಟ್ಟವ್ರ. ಎಕ್ಸ್ ಅಂದರೆ ಎಷ್ಟು ಅಂತ ಕಂಡುಹಿಡಿಬೇಕು. ಇದರಲ್ಲಿ ಯಾವ ಥರ ಕಂಡುಹಿಡಿಯೋದು ಅಂದರೆ ಇದನ್ನು ಸ್ಪ್ಲಿಟ್ ಮಾಡಿಬಿಟ್ಟು ಬರೀಬೇಕು. 2 ಪವರ್ ಆಫ್ ಎಕ್ಸ್ ಪ್ಲಸ್ 2 ಪವರ್ ಆಫ್ ಎಕ್ಸ್ ಪ್ಲಸ್ 1ನ 2 ಪವರ್ ಆಫ್ ಎಕ್ಸ್ ಟೈಮ್ಸ್ ಆಫ್ 2 ಪವರ್ ಆಫ್ 1 ಅಂತ. ಅದು ಬೇಸ್ 2 ಉಳಿದಿರಬೇಕು. ಪವರ್ಗಳನ್ನ ಸ್ಪ್ಲಿಟ್ ಮಾಡಿಬಿಟ್ಟು ಈ ಥರ ಬರಿಬೋದು. ಇವಾಗ ಇಲ್ಲಿ ಮತ್ತು ಇಲ್ಲಿ 2 ಪವರ್ ಆಫ್ ಎಕ್ಸ್ನ ಕಾಮನ್ ತೆಗಿಬೇಕು. 2 ಪವರ್ ಆಫ್ ಎಕ್ಸ್ ಕಾಮನ್ ತೆಗೆದ್ರೆ ಇಲ್ಲಿ ಬರೀ 1 ಉಳಿತದ. ಇಲ್ಲಿ 2 ಪವರ್ ಆಫ್ 1 ಅಂತ ಉಳಿತದ. ಅಂದರೆ 2 ಅದು 2 ಪವರ್ ಆಫ್ 1 ಅಂದರೆ ಈಕ್ವಲ್ ಟು 24. ಇವಾಗ ಏನಾಗ್ತದೆ ಅಂದರೆ ನೆಕ್ಸ್ಟು ಇಲ್ಲಿ ಇದು ಬರೀಬೇಕು. 1 ಪ್ಲಸ್ 2 ಅಂದರೆ 3 ಆಯ್ತದೆ. ಇದು 2 ಪವರ್ ಆಫ್ ಎಕ್ಸ್ ಟೈಮ್ಸ್ ಆಫ್ 3 ಅಂದರೆ 24. ಈಗ 3 ಆ ಕಡೆ ಹೋದ್ರೆ ಏನಾಯ್ತದ 2 ಪವರ್ ಆಫ್ ಎಕ್ಸ್ ಈಕ್ವಲ್ ಟು 24/3. ಇಲ್ಲಿ 3 ಅಂದರೆ 3 8 24 ಆಯಿತು. ಇದು 2 ಪವರ್ ಆಫ್ ಎಕ್ಸ್ ಈಕ್ವಲ್ ಟು 8 ಅಂತ ಆಯಿತು. 8ನ ಸಿಂಪಲ್ ಆಗಿ ಥರ ಬರೀಬೋದು. 2 ಟೈಮ್ಸ್ ಆಫ್ 2 ಅಂತ. ಅಲ್ಲಿಗೆ 2 ಕ್ಯೂಬ್ ಅಂತ ಆಯ್ತದೆ 8 ಅನ್ನೋದು. ಇದು ಇಲ್ಲಿ 2 ಪವರ್ ಆಫ್ ಎಕ್ಸ್ ಈಕ್ವಲ್ ಟು 2 ಕ್ಯೂಬ್ ಅಂತ ಆಯ್ತದೆ. ಇಲ್ಲೂ ಬೇಸ್ 2 ಇಲ್ಲೂ ಬೇಸ್ 2, ಹಂಗಾಗಿ ಪವರ್ ಒಂದೇ ತಗೋಬೇಕು. ಎಕ್ಸ್ ಈಕ್ವಲ್ ಟು 3 ಅಂತ ಆಯ್ತದೆ. ಬಾಯ್.